ನನ್ನನ್ನ ಕರೆದಿದ್ದು? ರಾಧಿಕಾ, ಈ ನಿನ್ನ ಅಣ್ಣನ ಮುಂದೆ ಎಂದಾದರೂ ಸುಳ್ಳನ್ನು ಹೇಳಿರುವೆಯಾ? ಸತ್ಯವನ್ನು ಬಿಟ್ಟು ನಿನ್ನೊಂದಿಗೆ ನಾನು ಏನು ಹೇಳಿಲ್ಲ ಅಣ್ಣ. ಹಾ ಸರಿ, ನಿನ್ನೆಯ ದಿನ ವಾಯುವಿಹಾರ ಸಮಯದಲ್ಲಿ ಆ ಕ್ರಾಂತಿವೀರನ ಕೈ ಹಿಡಿದು ನಿನ್ನ ಮನವೊಪ್ಪಿಸುವುದು ನಿಜವೇ? ರಾಧಿಕಾ, ಏಕೆ ನಿನ್ನ ಮೌನ? ಆ ಕ್ರಾಂತಿವೀರನ ಕೈ ಹಿಡಿದು ಹಾಡಿ ಮನವೊಪ್ಪಿಸುವುದು ನಿಜ ತಾನೇ? ಇಲ್ಲ ಅಣ್ಣ, ನಾನು ಪ್ರೀತಿಸಿದ್ದು ನನ್ನ ವೈಯಕ್ತಿಕ ವಿಷಯ. ಹೋಗಿ ಹೋಗಿ ನೀನು ಆ ನನ್ನ ವೈರಿಯ ಮೇಲೆ ಮನಸ್ಸು ಮಾಡಿ ನನ್ನ ತಲೆ ತಗ್ಗಿಸಿ ಬಿಟ್ಟೆ. ಛೇ, ನಿನಗೆ ಬಲ್ಲಿದ ವರನೇ ಬೇಕೆಂದಿದ್ದರೆ ಅಂತ ಸುಂದರ 100 ವೀರರನ್ನು ತಂದು ನಿನ್ನ ಮುಂದೆ ಸಾಲಾಗಿ ನಿಲ್ಲಿಸುತ್ತಿದ್ದೆ. ಈಗಲಾದರೂ ಬಿಟ್ಟ ಬಿಡುವಲ್ಲಿ ಅವನ ಆಸೆಯೇನು? ಇಲ್ಲ ಅಣ್ಣ, ಭಾವಚಿತ್ರ ತೆಗೆದದ್ದು ಅವರದ ಮೋಸದ ವಿಷಯ. ಹಾಗೆ ನಾನು ಅವನ ಪ್ರೀತಿಸ್ತಾ ಇದ್ದು ನನ್ನ ವೈಯಕ್ತಿಕ ವಿಷಯನ. ಇಲ್ಲವಾದರೆ ತೆಗೆದುಕೊಳ್ಳಿ ನಿನ್ನ ಜೀವನ ಚರಿತ್ರೆ ಏನು? ಅದು ಈ ಮನೆಯಲ್ಲಿ ಎಂದಿಗೂ ಸಾಧ್ಯವೇ ಇಲ್ಲ. ಸಾಧ್ಯವಿಲ್ಲ ಅಂದ್ರೆ ಅಣ್ಣ, ನೀನು ಆಕಾಶದಲ್ಲಿ ಹಾಡುವ ಗರುಡ ಪಕ್ಷಿನ ತರಬಹುದು, ಆದ್ರೆ ಈ ಹೂವು ಬಯಸುದು ಆ ಮಕರಂದವನ್ನ ಮಾತ್ರ. ರಾಧಿಕಾ, ಸಿಟ್ಟಿನ್ಯಾಗ ಹೋದ ಮೂಗ ಶಾಂತವಾದ ಮ್ಯಾಗ ಬರುದಿಲ್ರಿ. ನಿಧಾನಿಸಿ ಒಂದು ನಿರ್ಧಾರಕ್ಕೆ ಬರುದು ನಿಮ್ಮಂತ ಬುದ್ಧಿವಂತನ ರಕ್ಷಣೆ ರೀ. ಇಲ್ಲ, ನನ್ನ ಈ ಕೋಪಕ್ಕೆ ಅಡ್ಡಿ ಬರಬೇಡ. ಅಣ್ಣ, ಬಡವರ ರಕ್ತದಿಂದ ಕಟ್ಟಿದ ಈ ಮನೆಯಲ್ಲಿ ನಾನು ಒಂದು ಕ್ಷಣನೂ ಇರೋದಿಲ್ಲ ಅಣ್ಣ. ನೋಡು, ಆ ರಾಕ್ಷಸನೇ ನನ್ನ ವರಿಸಲು ಬಂದಾಗ ಕಾಪಾಡಿದ ನನ್ನ ಧೀರ. ಇದನ್ನೆಲ್ಲ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ ಅಣ್ಣ, ಬರ್ತೀನಿ. ತಡ್ರಿ ದಿನಾರ, ಸಿಟ್ಟಿನ್ಯಾಗ ಹೋದ ಮೂಗ ಶಾಂತವಾದ ಮ್ಯಾಗ ಬರುದಿಲ್ಲ. ನಿಧಾನಿಸಿ ಒಂದು ನಿರ್ಧಾರಕ್ಕೆ ಬರುದು ನಿಮ್ಮಂತ ಬುದ್ಧಿವಂತನ ಲಕ್ಷಣ ಐತ್ರಿ. ಏನಂತೀರಿ? ಸಾಧ್ಯವಿಲ್ಲ. ಗೌಡ್ರ, ತೆಗೆದುಕೊಂಡು ಬಂದ ನೋಡ್ರಿ ಈ ನಿಮ್ಮ ಭೇಟಿನ. ನಮಸ್ಕಾರ ಮಾಡ್ತಾರೆ ಈ ಊರಿನ ದನಿಗಳಿಗೆ. ಬೆಂಕಿ ಹಾಕಲೇ ನಿನ್ನ ನಮಸ್ಕಾರಕ್ಕೆ. ಹತ್ತು ತಲೆ ಲಂಕಾಧೀಶ್ವರನಂತೆ 6 ಕೋಟಿ ಆವೇಶ ಪಡೆದ ಈ ನಾಡ ಒಡೆಯನ ಮೇಲೆ ಯಾವ ಸೇರಿನ ರಾಜಕೀಯ ನಿಮ್ಮ ಅಣ್ಣ ತಮ್ಮಂದಿರು? ಮರ್ಯಾದೆಯಿಂದ ನಾ ಹೇಳಿದ ಕ್ಷಣದಲ್ಲಿ ನಿನ್ನ ತಮ್ಮನನ್ನು ತಂದು ನನಗೆ ಒಪ್ಪಿಸಿದರೆ ಸರಿ, ಇಲ್ಲ ನನ್ನವರು ಅವನ ತಲೆ ಕಿತ್ತು ತಂದು ನನಗೆ ಒಪ್ಪಿಸುತ್ತಾರೆ. ಜೋಕೆ ಗೌಡ್ರೆ, ಯಾವ ಕ್ಷಣದಲ್ಲಿ ಯಾವ ಮಾತನ್ನು ಮಾತನಾಡುತ್ತಿದ್ದೀರಿ? ಈಗ ನೀವು ಆ ಬಂಗ್ಲೆ ಭೀಮನ ವಿಷಯಕ್ಕೆ ಬನ್ನಿರಿ. ಬಂಗ್ಲೆ ಭೀಮನ ವಿಷಯಕ್ಕೆ. ಹೌದ್ರಿ ಗೌಡ್ರ, ಇವತ್ತು ಮುಂಜಾನೆ ನಾ ಮರ್ತ ತಪ್ಪು ಮಾಡ್ಬಿಟ್ಟೇನ್ರಿ. ತಗೊಳ್ರಿ ಈ ಬಿಪಿ ಗುಗ್ಲಿ ನುಂಗ್ರಿ ಇದನ್ನ. ಈಗ ಶಾಂತದಿಂದ ಕೇಳ್ರಿ ಇವನ್ ಹಣನ. ಏನು ಜಯವೀರ, 1 ವಾರದೊಳಗೆ ಆ ಬಂಗ್ಲೆ ಭೀಮನ ಹಣ ತೀರಿಸ್ತೀನಿ ಅಂತ ಹೇಳಿದ್ದೆ. ಆದರೆ ಆ ವಾಯ್ದೆ ಮುಗಿದಿದೆ. ನನ್ನ ಆಸ್ತಿ ಬರೆ ಕೊಡ್ತೀನಿ ಅಂತಾನೂ ಹೇಳಿದ್ದಿ. ಆದರೆ ಎಲ್ಲಿದೆ ಆ ನಿನ್ನ ಮಾತು? ಆ ಮಾತು ಈಗೂ ತಪ್ಪಿಲ್ಲ ಗೌಡ್ರೆ, ಅದು ಈಗಲೂ ಸಾಧ್ಯವಿದೆ. ಅಮ್ಮ,
ಆ ನಿನ್ನ ಸತ್ಯದ ಮಾತ ನಿನ್ನೆ ಸತ್ತೋಗೈತು. ನೀ ಕೊಟ್ಟ ಮಾತಿನಂತೆ ನಡೆದುಕೊಳ್ಳದಿದ್ದರೆ ಈಗಲೇ ಬೀಳುತ್ತೆ ನಿನ್ನ ಹೆಣ ಈ ಧರ್ಮಗಂಬದ ಸರಪಳಿಗೆ ಜೋತು. ನಾನು ಯಾಕ ನಿಮ್ಮ ಹಣ ಮುಳುಗಿಸ್ಲಿ ಗೋಡ್ರೆ? ನಾನು ನಮ್ಮಪ್ಪನ ಮಗನಾಗಿ ಬದುಕಬೇಕು, ನಿಮ್ಮ ಮಗನಾಗೋದಿಲ್ಲ. ನನಗೆ ಇಲ್ಲಿ 2 ಟೈಮ್ ಕೊಡ್ರಿ, ನಿಮ್ಮ ಹಣ ಮುಟ್ಟಿಸ್ತಾನೆ. ನೀ ಕೊಟ್ಟ ಕರಾರು ಮುಗಿದಿದೆ ಅಂದ ಮೇಲೆ ಈ ಕ್ಷಣದಲ್ಲಿ ಆ ಹಣ ಕೊಡಬೇಕು ಒಂದು ಇಲ್ಲ ಈ ಬಾಂಡಲ್ಲಿ ಸಹಿ ಮಾಡಿ ನಿನ್ನ ಆಸ್ತಿ ಬರಬೇಕು ಒಂದು. ಆಯ್ತು ಗೋಡ್ರೆ, ನಾನು ತಪ್ಪುಗಾರನಲ್ಲ. ಅವನ ಹಣ ತಂದು ಮುಟ್ಟಿಸುವವರೆಗೆ ನನ್ನ ಮನೆ, ನನ್ನ ಊರ ಮುಂದಿನ ಹೊಲ ಬರೋದು ಕೊಡ್ತೇನೆ. ಆಯ್ತೆ? ನೀ ಬರೆದ ವಾದೆ ಮುಗಿದರೆ ಆ ಕ್ಷಣದಲ್ಲೇ ನಿನ್ನ ಈ ಊರು ಮುಂದಿನ ಹೊಲ, ಈ ನಿನ್ನ ಮನೆ ನಿಮಗ ಸೇರಿದ್ದಂತ ಹಾಕ್ಲೇ ಮಗನ ಇದಕ್ಕೆ ಸಹ್ಯ. ಕೊಟ್ಟ ಮಾತಿಗೆ ತಪ್ಪಿ ನಡೆಯುವ ಏಡಿ ವಂಶಲೇ ಈ ಜಯ ವೀರಂದು. ನಮ್ಮದು ವೀರರ ವಂಶ, ನೆಲಕ್ಕೆ ಬಿದ್ದವನ ಮೇಲಕ್ಕೆ ಎತ್ತುವ ವಂಶ, ಕಷ್ಟದಲ್ಲಿ ಕಣ್ಣೀರು ಹಾಕುವವರ ಕಣ್ಣೀರು ವರ್ಷ ವಂಶ. ಮೊದಲ ಕೊಡೆ ನಿಮ್ಮ ದಾವ ಕರಾರ ಪತ್ರ. ತಡಿ ತಡಿ, ಹಣ ಮುಟ್ಟಿಸಿ ಈ ಕರಾರ ಪತ್ರ ಹರು ಹಾಕುತ್ತಾನೆ. ತಗೋ ಮುತಲೇಕ. ಯಾರು ಮರೆ ಅಡ್ಡ ಕರ್ಕೊಂತಿದ್ದೆ? ನೆಲ್ಲು. ಇನ್ನೊಂದು ವಿಷಯ, ನಿನ್ನೆಯ ದಿನ ನಿನ್ನ ತಮ್ಮ ನನ್ನ ತಂಗಿಯನ್ನು ಕರೆದು ಏಕವಚನದಲ್ಲಿ ಮಾತನಾಡಿಸಿದನಂತೆ, ರೇಪ್ ಮಾಡಲು ಕೆಳಕಿದನಂತೆ. ಅವನಿಗೆ ಸರಿಯಾಗಿ ಒತ್ತು ಬುದ್ಧಿ ಹೇಳು, ಇಲ್ಲ ನಾನೇ ಒತ್ತು ಬುದ್ಧಿ ಕಳಿಸಬೇಕಾಗುತ್ತದೆ. ಎಚ್ಚರ. ಇದನ್ನು ನಿನಗೆ ಮೊದಲೇ ಎಚ್ಚರಿಕೆಯಾಗಿ ಹೇಳ್ತೇವೆ, ಹುಷಾರ್ ಹೇಳು. ಇದಕ್ಕೆ ಯೋಗ್ಯವಾದ ಬಹುಮಾನ ತಮ್ಮ ಜೈರ ನಾವು ಕೊಡ್ಬೇಕಾಗತ್ತೆ ಹುಡುಗ, ಹುಷಾರಿ. ನೀನ್ ಈ ರೀತಿ ಮೌನವಾಗಿ ನಿಂತರೆ ನಾನು ಮಾನ ಕಳೆದು ನಿಲ್ಲಬೇಕಾಗುತ್ತದೆ. ನೆನಪಿರಲಿ. ಆಯ್ತು ಗೋಡ್ರೆ, ನಾನು ಸರಿಯಾಗಿ ತಿದ್ದಿ ಬುದ್ಧಿ ಹೇಳ್ತೇನೆ, ಬರುತ್ತೇನೆ. ಜಿತೇಂದ್ರ, ಮುತಾಲಿಕ, ಏನು ನಮ್ಮ ಮುಂದಿನ ಕೆಲಸ? ಏನ್ರಿ ಹಿಂಗ್ ಹೇಳ್ತೀರಿ? ಸಿಟ್ಟು ಶೇಡಿನಿಂದ ಹೋದಾಗ ಸ್ವಲ್ಪ ಸಮಾಧಾನ ಮಾಡಿ ನಂತರ ಆ ರವಿಕಾಂತ್, ಗುಡ್ಡದ ರಾಜ ರವಿಕಾಂತ್ ಅದನಲ್ರಿ, ಅವ್ಗೆ ಬೆಟ್ಟಾಗಿ ಬರ್ ನಡ್ರಿ. ಬಂಗ್ಲೆ ಭೀಮನ ಕತೆ ಮುಗಿಸಿ ಚಿಂತೆ ಇಲ್ಲದ ಚಿರತೆಯಂತೆ ನಾವು ಆಗಿದ್ದು, ತದನಂತರ ಬಂಗ್ಲೆ ಭೀಮನ ನೆಪದಲ್ಲಿ ಆಸ್ತಿ ವಶ ಮಾಡಿಕೊಳ್ಳೋಣ. ನಡ್ರಿ, ಅದು ನಿಮಗೆ ಭಯ ಬೇಡ, ಅವರಿಗಾಗಿ ಬೆಳೆದು ನಿಂತಿದೆ ಈ ಬೇತಾಳ. ಇದೆಲ್ಲ ಗುಡ್ ಐಡಿಯಾ. ಆದರೆ ಇದರೊಂದಿಗೆ ಆ ವಿದ್ಯಾಚೇತನ ಸಂಸ್ಥೆಗೆ ತಣ್ಣೀರು ಹಾಕುವ ಕಾರ್ಯ ನಡೆಸಬೇಕಲ್ಲ. ಆ ಸಂಸ್ಥೆ ನಡೆಯದ ಹಾಗೆ ಮಾಡಲು ನಾನಿದ್ದೇನೆ, ಅದು ನಿಮಗೆ ಭಯ ಬೇಡ, ಬನ್ನಿ. ತುಂಬಿಕೊಂಡ ರೂಪ ಮೊದಲ ನೋಟದಲ್ಲಿ ಬೆಳಗಿತು
ದೀಪ ಅದರ ಬೆಲ್ಲ ತುಂಬಿಕೊಂಡ ರೂಪ ಮೊದಲ ನೋಟದಲ್ಲಿ. ಏ ಜಯ ಜಯ, ಬಂದೆ ಸ್ವಾಮಿ. ಏನ್ರಿ ಇವತ್ತು ನಿಮ್ಮ ಮುಖ ಬತ್ತಿ ಬಾಡಿ ಹೋಗಿದೆಯಲ್ಲ, ಯಾಕೆ? ಹಾಗೇನಿಲ್ಲ, ಯಾಕೋ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಅಂತಾಗಿದೆ ಜಯ. ಸ್ವಾಮಿ, ಸಂಕೋಚ ಪಟ್ಟುಕೊಳ್ಳದೆ ನನ್ನ ಮುಂದೆ ಹೇಳಿ. ನೋಡಿ, ನಿಮ್ಮ ಸತ್ಯದ ನಾನು ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೀನಿ. ಹೇಳ್ರಿ, ಅದೇನಾಯ್ತು ಅಂತ. ನಾಚಿ ನೀರಾಗಬೇಡ ಚೆಲುವೆ, ಗಾಬರಿ ಆಗಬೇಡ ಚೆಲುವೆ, ಗಾಬರಿ ಆಗಬೇಡ ಜಯ. ತಂದೆ ತಾಯಿಯನ್ನು ಕಳೆದುಕೊಂಡ ಮೇಲೆ ಜೀವನದಲ್ಲಿ ಸಾಕಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿ ಜೀವನದ ಸತ್ವವನ್ನು ಕಳೆದುಕೊಂಡ ನಾನು ನಿನ್ನ ಕೈ ಹಿಡಿದ ಮೇಲೆ ಮತ್ತೆ ನವ ಚೈತನ್ಯ ಮರಳಿ ಪಡೆದಂತಾಯ್ತು. ಈ ನಿನ್ನ ನುಡಿ ಕೇಳೆ. ಸ್ವಾಮಿ, ದೇವರಂತಿರುವ ನೀವು ಸದಾ ನನ್ನ ಹತ್ತಿರಲ್ಲಿದ್ದೀರಲ್ಲ, ನಿಜವಾಗ್ಲೂ ನಾನು ಪುಣ್ಯ ಮಾಡಿದೆ. ನಾನು ಪುಣ್ಯವಂತೇರಿ. ನೀ ಈ ಮನೆಯ ಮಹಾಲಕ್ಷ್ಮಿ ಆಗಿ ಈ ಮನೆಯ ಹೊಚ್ಚಿಲ ದಾಟಿದ ಮೇಲೆ ನಿನ್ನ ಕೈ ಹಿಡಿದ ನಾನು ನನ್ನ ಪೂರ್ವ ಜನ್ಮದ ಪುಣ್ಯವೋ ನಾ ಕಾಣೆ. ನೀ ನನ್ನ ಕೈ ಹಿಡಿದಾಗಿನಿಂದ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ನನ್ನ ಸಂಸಾರದ ದಿಕ್ಸೂಚಿಯಾಗಿರುವೆ ಅಂದಾಗ ನಿನ್ನನ್ನು ಎಷ್ಟು ಹೊಗಳಿದ್ರು ಕಡಿಮೆನೆ. ಸಾಕು ಸಾಕು, ಈ ನಿಮ್ಮ ಹೊಗಳಿಕೆ ಮಾತು. ಬನ್ರಿ, ಬಿಸಿ ಪ್ರಸಾದ ಮಾಡೋರಂತೆ. ನಿಲ್ಲೆ, ಈ ಬಿಸಿ ಪ್ರಸಾದಕ್ಕಿಂತ ಮುಂಚೆ ಈ ಚಂಚಲ ಮೂಡಿಸಿದ ಈ ಮಾತುಗಾರನ ಮನ ತಣಿಸಲು ಬಾ ಮುಂದಕ್ಕೆ. ಹೋಗಿಪ್ಪ, ನನಗೆ ತುಂಬಾ ನಾಚಿಕೆ ಆಗಿದೆ. ನಿನ್ನಂತ ಶ್ರೀಮತಿ ನಾಚಿ ನೀರಾಗಬೇಡ ಚೆಲುವೆ, ನಾಚುವ ಈ ನಗು ಮುಖದಲ್ಲಿ ಮಲ್ಲಿಗೆ ಹಂತೆ ಎರಳಿ ಹೂವಾಗಿ ಕಾಣುತ್ತಿರುವ ಈ ನಿನ್ನ ಮುದ್ದಾದ ತುಟಿಗೆ ಮುದ್ದಾಡುವ ಆಸೆಗಿದೆ. ಬಾ, ಕಾಲಿಗೆಜ್ಜೆ ಕುಣಿಸುತ್ತಾ ಎನ್ನ ಬಿಗಿದಪ್ಪಿ ಹಾಡು ಬಾ. ಹೌದೌದು, ಇಷ್ಟು ವಯಸ್ಸಾದ್ರೂ ಹಾಡಿಗೇನೋ ಕಮ್ಮಿ ಇಲ್ಲ. ಆಯ್ತು, ನಿಮ್ಮ ಆಸೆಂತೆ ನಾನು ಹಾಡಿ ಕುಡಿಯುವೆ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಎದುರಿಯಾವು ಸೌಭಾಗ್ಯವಾದ ಬದುಕು ಸ್ವರ್ಗವೇ. ಹಾ ಹಾ ಕೈ ಹಿಡಿದಾಗ
ಮಾಡ್ತಿರಲ್ಲ, ಬನ್ನಿ. ಅಣ್ಣ 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 ಯಾರೋ ಮೂರ್ಖ ನಿಮ್ಮಣ್ಣ. ಯಾಕಣ್ಣ, ಯಾರಿಗೆ ಈ ಮಾತು? ನಿನ್ನ ತಮ್ಮ ಕ್ರಾಂತಿವೀರ ಬಂದಿದ್ದೇನೆ. ಬಾಯಿ ಮುಚ್ಚೋ ವಿವೇಕಿ, ಅಣ್ಣ ಎಂಬ ಮಾತ್ರ ನುಡಿ ತಪ್ಪಿದ ನೀನು ನನ್ನ ತಮ್ಮನೂ ಅಲ್ಲ, ನಿನ್ನಂತವಳಿಗೆ ನಾನು ಯೋಗ್ಯವಾದ ಅಣ್ಣನೂ ಅಲ್ಲ. ಸ್ವಾಮಿ, ಆಗ್ಲೇ ನೀವು ಮನೆಗೆ ಬಂದಾಗ ನನಗೆ ಸಂಶಯ ಬಂದಿತ್ತು. ಯಾಕ್ರಿ ಈ ರೀತಿ ಅವನ ಮೇಲೆ ಕೈ ಮಾಡ್ತಾ ಇದ್ರಲ್ಲ? ಅವನು ನಿಮ್ಮ ತಮ್ಮ ಅಲ್ಲ, ಅಣ್ಣನ ಆಜ್ಞೆಯಂತೆ ನಡೆಯುವ ಆತನ ನಿಜವಾದ ತಮ್ಮ. ಅಣ್ಣನ ಮಾತು ನಡೆಸದ ತಮ್ಮ ತಮ್ಮನಲ್ಲ. ಅಣ್ಣ, ನಿನ್ನ ಮನಸ್ಸಿಗೆ ನೋವಾಗುವಂತ ತಪ್ಪು ಕೆಲಸ ನಾನೇನು ಮಾಡಿದ್ದೇನಣ್ಣ? ಹಾಗೇನಾದರೂ ನಿನ್ನ ಮುಖಕ್ಕೆ ಮಸಿ ಬಳಿಯುವ ತಪ್ಪು ಕೆಲಸ ಮಾಡಿದ್ದರೆ ಇದೇ ಕೊಠಲಿಯಿಂದ ನನ್ನನ್ನು ಕೊಂದು ಬಿಡಣ್ಣ. ನ್ಯಾಯ, ನೀತಿ, ಧರ್ಮಗಳೇ ನನ್ನ ಉಸಿರಿ ಎಂದು ನನಗೆ ಮಾತು ಕೊಟ್ಟು ಈಗ ಕಾತಿಲ ಕಾಮದ ಆಟ ಆಡಲು ವೈವರಕ್ಕಂತ ಬಂದ ಗೌಡರ ತಂಗಿ ರಾಧಿಕಾಳನ್ನು ರೇಪ್ ಮಾಡಲು ಕೆಣಕಿದಂತೆ ನಾಚಿಕೆ ಆಗೋದಿಲ್ಲವೇ ನಿನ್ನ ಏಸಿ ಜನ್ಮಕ್ಕೆ? ಇದ್ಯಾವ ಈ ನಾಯದ ನುಡಿ ನುಡದಿ ಅಣ್ಣ? ಈ ನಿನ್ನ ತಮ್ಮ ಸತ್ಯವೇ ನನ್ನುಸಿರೆಂದು ನಿತ್ಯ ಬಾಳು ಸಾಗಿಸಿದ ಈ ಧರ್ಮವೀರನಿಗೆ ಬಲಾತ್ಕಾರವೆಂಬ ಪಾಠವೇ. ಛೆ, ಸಾಕು ಮಾಡು ಅಣ್ಣ, ನೀನಲ್ಲದೆ ಬೇರೆ ಯಾರಾದರೂ ಈ ನುಡಿಯನ್ನು ನುಡದಿದ್ದರೆ ಅವರನ್ನು ಇದೇ ಗಂಡು ಕೊಡಲಿಯಿಂದ ಕಚನೆ ಕಡಿದು ಹಾಕಿ ಬಿಡುತ್ತಿದ್ದೆ. ಆದರೆ ದೇವರಂತ ನನ್ನನ್ನ ನುಡಿ ತಪ್ಪಿ ಆಡಿರ್ಬೇಕಂತ ಸಹಿಸುವೆ. ಅಣ್ಣ ಅಂತ ಯಾಕೆ ಬಿಡ್ತೀಯೋ? ಬಾರು ನನ್ನೇ ಕಡಿದು ಹಾಕುವ. ಸ್ವಾಮಿ, ಅವನ ಕೈ ಬಿಡ್ರಿ. ಅಂತ ಕೆಲಸ ಮಾಡೋನಲ್ಲ ನನ್ನ ಮೈದುನ. ಈ ಧರ್ಮ ವಂಶದಲ್ಲಿ ಹುಟ್ಟಿದ ವಂಶದ ಕುಡೀರಿ ಅವನು. ನೋಡಿ, ಹೆಣ್ಣಿನ ಮಾನ ಕಾಪಾಡುವನು ನನ್ನ ಮೈದುನ. ದಯವಿಟ್ಟು ಅವನನ್ನು ಬಿಟ್ಟು ಬಿಡಿ. ಅತ್ತಿಗೆ, ಇದೆಲ್ಲ ಗಜರಾಜ ಗೌಡ ಕಟ್ಟಿದ ಸುಳ್ಳಿನ ಕತೆ. ಇಲ್ಲ ಇಲ್ಲ, ಹಾಗಾದರೆ ಯಾರು ನಿನಗೆ ಈ ಕೆಲಸ ನೋಡಿ ಹೇಳಿದ್ದಾರೆ ಹೇಳಣ್ಣ? ಅವರನ್ನು ನಿನ್ನೆದುರಿಗೆ ಒದ್ದು ಕೇಳುವೆ ಈ ಕದ್ದಿನ ಮಾತನ್ನು. ಯಾರ್ಯಾಕೋ ಆ ಸ್ವತಃ ದೇವೇಗೌಡ ನನಗೆ ಇದ್ದಾನೆ. ಹಾಗಾದರೆ ಅವನು ಮಾನ ಮರ್ಯಾದೆ ಬಿಟ್ಟ ನಾಲಾಯಕನಂತೆ ಕಾಣುತ್ತೆ. ಸಾಕು ಮಾಡು ನಿನ್ನ ವೇದಾಂತವನ್ನು. ನನ್ನ ತಮ್ಮನೊಬ್ಬ ಮಾವೇದಾವಿ ಎಂದು ನಾ ತಲೆ ಎತ್ತಿ ಬಾಳುವಾಗ ನೀ ಇಂಥ ಹಲಕ ಕೆಲಸ ಮಾಡಿ ತಲೆ ತೆಳಗೆ ಮಾಡಿಬಿಟ್ಟಿ. ಊರ ಜನರೆದುರಿಗೆ ನೀವೊಬ್ಬ ಕಾಮುಕನಾಗಿ ಬದುಕೋಕ್ಕಿಂತ ಮೊದಲು ಸಾಯುವುದೇ ಮೇಲೂ ಹೋಗು. ನಿನ್ನ ಮುಖ ನನಗೆ ತೋರಿಸಲೇಬೇಡ. ಅಣ್ಣ, ಅಣ್ಣ, ತಮ್ಮನ ಮೇಲೆ ವಿಶ್ವಾಸ ಕಳೆದುಕೊಂಡು ನೀನು ಇಟ್ಟು ಕಠೋರವಾದೆಯ. ಲೂಡಿಯ
ಸಾಯದಿದ್ದರೆ ನಾನೇ ನಿನ್ನ ಕಣ್ಣೆದುರೆ ನೇಲಾಗಿಕೊಂಡು ಈಗಲೇ ಸಾಯುವೆ. ಬೇಡಣ್ಣ ಬೇಡ. ಪರರ ಮಾತು ಕೇಳಿ ಎದರಿ ಸಾಯುವುದು ಗಂಡಸಿನ ಲಕ್ಷಣವಲ್ಲಣ್ಣ, ಅದು ಹೇಡಿಗಳ ಲಕ್ಷಣ. ಅಣ್ಣ, ಶಾಂತಿಯಿಂದ ನನ್ನ ಮಾತನ್ನು ಕೇಳು. ಯಾವ ಕುತಂತ್ರದಿಂದ ಆ ಗಜರಾಜನ ಮಾತಿಗೆ ಕಿವಿ ಕೊಟ್ಟು ಆ ಗೌಡ ಮಾನಹೀನನಾಗಿ ನಿನಗೆ ಈ ವಿಷಯ ಹೇಳಿದ್ದಾನಲ್ಲ, ಅದೆಲ್ಲ ನನ್ನ ಆತ್ಮಸಾಕ್ಷಿಯಾಗಿ ಸುಳ್ಳು. ಅದೇ ರಾಧಿಕಾಳನ್ನು ಒರೆಸಿಕೊಳ್ಳಬೇಕೆಂಬ ಹಂಬಲದಲ್ಲಿ ಆ ಗಜರಾಜ ಅವಳನ್ನು ಬಲಾತ್ಕರಿಸುವಾಗ ನಾನೇ ಆ ಗಜರಾಜನನ್ನು ಒದ್ದೋಡಿಸಿದ್ದೇನೆ. ಅದಕ್ಕೆ ಆ ಗಾಯಗೊಂಡ ಘಟಸರ್ಪ ತನ್ನ ಸೇಡಿಗಾಗಿ ಈ ತಂತ್ರ ಎಣೆದಿದ್ದಾನೆ. ಇದನ್ನೇ ನನ್ನ ಮೇಲಾಕಿ ತನ್ನ ತಪ್ಪು ಮುಚ್ಚಿಕೊಂಡಿದ್ದಾನೆ. ಅಣ್ಣ, ನೋಡ್ತಾ ಇರು, ಇನ್ನು ಕೆಲವೇ ದಿನಗಳಲ್ಲಿ ಇದರ ಸತ್ಯವೇನೆಂದು ನಿನಗೆ ತೋರಿಸಿ ಮನೆಗೆ ಬರುತ್ತೇನೆ. ನೋಡ್ತಾ ಇರು. ಮೈದುನ, ಹೋಗ್ಬೇಡಪ್ಪ, ನಿಂತ್ಕೊಳ್ಳು. ಮೈದುನ. ಏ ಬಾರಿ, ಅವಗೂ ಬುದ್ಧಿ ಇಲ್ಲ ಅಂದ್ರು ನಿನಗೂ ಬುದ್ಧಿ ಇಲ್ಲ. ಬಾ ಒಳಗೆ ಹೋಗೋಣ. ಹನುಮಪ್ಪ ಬೇಲೇರಿ ಸಾಕಿನ್ ಮಲ್ಲಾಪುರ್ ಇವರು ಕ್ರಾಂತಿವೀರನ